Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ದ್ವಿತೀಯ ಭಾಷೆ ಕನ್ನಡ ತಿಳಿ ಕನ್ನಡ ಪುಸ್ತಕದಿಂದ 10ನೆಯ ತರಗತಿ SSLC ದ್ವಿತೀಯ ಭಾಷೆ ಕನ್ನಡ ಪೂರಕ ಓದು ಪರಿಷ್ಕೃತ ಪಠ್ಯಕ್ರಮದಿಂದ ಕನ್ನಡ ನಾಡು ನುಡಿಜನ ಎಂಬ ಪ್ರಶ್ನೋತ್ತರಗಳನ್ನು ಹಾಗೂ ಕೃತಿಕಾರರ ಪರಿಚಯವನ್ನು ನಾವು ನೋಡ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ಕವಿ ಪರಿಚಯ. ಶ್ರೀ ವಿಜಯ ಇವರ ಕವಿ ಪರಿಚಯವನ್ನು ನಾವು ನೋಡ್ಕೊಳ್ಳೋಣ. ಶ್ರೀ ವಿಜಯ ಕವಿರಾಜ ಮಾರ್ಗ ಎಂಬ ಕನ್ನಡದ ಮೊದಲ ಉಪಲಬ್ಧ ಕೃತಿಯನ್ನು ಬರೆದ ಶ್ರೀ ವಿಜಯನು ರಾಷ್ಟ್ರಕೂಟದ ದೊರೆ ನೃಪತುಂಗನ ಆಸ್ಥಾನ ಕವಿಯಾಗಿದ್ದನೆಂದು ಸಾಹಿತ್ಯ ಚರಿತ್ರೆಕಾರರು ಉಲ್ಲೇಖಿಸಿದ್ದಾರೆ. ನೆಕ್ಸ್ಟ್, ಕವಿರಾಜ ಮಾರ್ಗವು ಲಕ್ಷಣ ಗ್ರಂಥವಾಗಿದ್ದು ಕವಿಗಳಿಗೆ ಕಾವ್ಯದ ಲಕ್ಷಣಗಳನ್ನು ಬೋಧಿಸುವ ಉದ್ದೇಶ ಹೊಂದಿದೆ. ನೆಕ್ಸ್ಟ್, ಕೊನೆಯದಾಗಿ ಕನ್ನಡ ನಾಡಿನ ಗುಣಲಕ್ಷಣಗಳನ್ನು ಸಂಸ್ಕೃತಿಯ ವಿವರಗಳನ್ನು ದಾಖಲಿಸುವ ಮೂಲಕ ತನ್ನ ಕಾಲದ ನಾಡಿನ ಸಾಂಸ್ಕೃತಿಕ ಚಿತ್ರಣವನ್ನು ಶ್ರೀ ವಿಜಯ ಕಟ್ಟಿಕೊಟ್ಟಿರುವುದು ಮುಖ್ಯ ಸಂಗತಿಯಾಗಿದೆ. ಇಷ್ಟ ನೀವು ಬರೆದರೆ ನಿಮಗೆ ಪರೀಕ್ಷೆಯಲ್ಲಿ 3 ಅಂಕವನ್ನು ನೀವು ಕವಿ ಪರಿಚಯದಲ್ಲಿ ಪಡೆಯಬಹುದು. ನೆಕ್ಸ್ಟ್, ಇದಾದ ನಂತರ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು? ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು? ನೆಕ್ಸ್ಟ್, ಉತ್ತರ, ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ವಿಸ್ತಾರವಾದ ನಾಡಾಗಿದೆ. ಉತ್ತರ, ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ವಿಸ್ತಾರವಾದ ನಾಡಾಗಿದೆ. ನೆಕ್ಸ್ಟ್, ಎರಡನೆಯ ಪ್ರಶ್ನೆ, ತಿರುಳ್ ಕನ್ನಡ ನಾಡು ಯಾವುದು? ಪ್ರಶ್ನೆ 2, ತಿರುಳ್ ಕನ್ನಡ ನಾಡು ಯಾವುದು? ಉತ್ತರ, ಮಹಾಕೊಪಣ ನಗರದ ಪುಲಿಗೆರೆಯ ಸ್ತುತ್ಯವಾದ ವಂಕುಂದದ ನಡುವೆ ಇರುವ ನಾಡೇ ತಿರುಳ್ ಕನ್ನಡದ ನಾಡಾಗಿದೆ. ಉತ್ತರ, ಮಹಾಕೊಪಣ ನಗರದ ಪುಲಿಗೆರೆಯ ಸ್ತುತ್ಯವಾದ ವಂಕುಂದದ ನಡುವೆ ಇರುವ ನಾಡೇ ತಿರುಳ್ ಕನ್ನಡದ ನಾಡಾಗಿದೆ. ಮೂರನೆಯ ಪ್ರಶ್ನೆ, ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಪ್ರಶ್ನೆ, ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಹದವರಿದು ಹೇಳಲು, ಹೇಳಿದುದನ್ನು ತಿಳಿದು ಶೋಧಿಸಬಲ್ಲವರು, ಆ ನಾಡಿನವರೇ ಅವರು ಚತುರರು, ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತ ಬುದ್ಧಿ ಇರುವಂಥವರು ಎಂದು ವರ್ಣಿಸಿದ್ದಾರೆ. ಉತ್ತರ, ಹದವರಿತು ಹೇಳಲು, ಹೇಳಿದುದನ್ನು ತಿಳಿದು ಶೋಧಿಸಬಲ್ಲವರು, ಆ ನಾಡಿನವರೇ ಅವರು ಚತುರರು, ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತ ಬುದ್ಧಿ ಇರುವಂಥವರು ಎಂದು ವರ್ಣಿಸಿದ್ದಾರೆ. ನೆಕ್ಸ್ಟ್, ಇದಾದ ನಂತರ 4ನೆಯ ಪ್ರಶ್ನೆ ನೋಡ್ಕೊಂಡ್ರಲ್ಲ, ಪರಿಷ್ಕೃತ ಪಠ್ಯಕ್ರಮದಿಂದ ಕನ್ನಡ ನಾಡು ನುಡಿಜನ ಇದರ ಪ್ರಶ್ನೋತ್ತರಗಳನ್ನು ಹೇಗೆ ಬರೆಯಬೇಕೆಂದು ಕೃತಿಕಾರರ ಪರಿಚಯ ಹಾಗೂ ಪ್ರಶ್ನೋತ್ತರಗಳನ್ನು. ಹಾಗಾದರೆ ಧನ್ಯವಾದಗಳು.